ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಇಕ್ವಿಟಿ ಮಾರ್ಕೆಟ್ ಕನ್ನಡ. ಎಲ್ಲರೂ ನಮಸ್ಕಾರ. ಓಕೆ ಫ್ರೆಂಡ್ಸ್, ನಾವು ಈ ಕ್ಲಾಸಲ್ಲಿ ಟ್ರೆಂಡ್ ಲೈನ್ಸ್ಗಳ ಬಗ್ಗೆ ತಿಳ್ಕೊತಿದ್ದೇವೆ. ಟ್ರೆಂಡ್ ಲೈನ್ ಅನ್ನೋದು ಯಾವ ಥರ ಡ್ರಾ ಮಾಡ್ತಾರೆ ಆ್ಯಂಡ್ ಈ ಟ್ರೆಂಡ್ ಲೈನ್ಸ್ನ ಇಂಪಾರ್ಟೆನ್ಸ್ ಅನ್ನೋದು ಏನಿರುತ್ತೆ ಅಂತ ತಿಳ್ಕೊತಿದ್ದೇವೆ. ಓಕೆ, ಈ ಟ್ರೆಂಡ್ ಲೈನ್ ಡ್ರಾ ಮಾಡೋದ್ರ ಮುಖಾಂತರ ಟ್ರೆಂಡ್ ಐಡೆಂಟಿಫಿಕೇಷನ್ ಆಗುತ್ತೆ. ಫಸ್ಟ್ ಒಂದು ಬಂದು ಟ್ರೆಂಡ್ ಐಡೆಂಟಿಫಿಕೇಷನ್. ಓಕೆ, ಟ್ರೆಂಡ್ ಐಡೆಂಟಿಫಿಕೇಷನ್ ಆಗುತ್ತೆ. ಆ್ಯಂಡ್ ಸೆಕೆಂಡ್ ಒಂದು ಬಂದು ಎಂಟ್ರಿ ಎಕ್ಸಿಟ್ ಪಾಯಿಂಟ್ಸನ್ನು ನಾವು ನೋಡ್ಕೋಬೋದು. ಎಂಟ್ರಿ ಆ್ಯಂಡ್ ಎಕ್ಸಿಟ್ಸ್. ಆ್ಯಂಡ್ ಥರ್ಡ್ ಒನ್ ಬಂದು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಲೆವೆಲ್ಸ್ ಥರ ಇದು ಭಾಳಷ್ಟು ಚೆನ್ನಾಗಿ ಆ್ಯಕ್ಟ್ ಆಗುತ್ತೆ ಟ್ರೆಂಡ್ ಲೈನ್ಸ್ ಅನ್ನೋದು. ಓಕೆ, ಹಾಗಾದರೆ ಈ ಟ್ರೆಂಡ್ ಲೈನ್ಸ್ನ ಯಾವ ಥರ ಡ್ರಾ ಮಾಡ್ತೇವೆ? ಸೊ ಟ್ರೆಂಡ್ ಲೈನ್ಸ್ನ ಯಾವ ಥರ ಡ್ರಾ ಮಾಡ್ತೇವೆ ಅಂದರೆ ಸಿಂಪಲ್ ಆಗಿ ಇನ್ಕ್ಲೈಂಡಲ್ಲಿ ಪ್ರೈಸಸ್ ಏನಾದರೂ ಜಾಸ್ತಿ ಟಚಸ್ ಆಗಿದ್ರೆ ಏನು ಮಾಡ್ತಿದ್ವಿ, ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಲೆವೆಲ್ಸ್ನ ಡ್ರಾ ಮಾಡ್ತಿದ್ದೇವೆ ಹಾರ್ಜೆಂಟಲ್ಸಲ್ಲಿ. ಅದೇ ಥರ ಈಗ ಟ್ರೆಂಡ್ ಲೈನ್ಸಲ್ಲಿ ಇನ್ಕ್ಲೈಂಡಲ್ಲಿ ಪ್ರೈಸಸ್ ಅನ್ನೋದು ಜಾಸ್ತಿ ಎಲ್ಲಿ ಟಚಸ್ ಆಗಿದೆ ಅಂತ ತಿಳ್ಕೊಂಡು ಅಲ್ಲಿ ಲೈನ್ಸ್ ಅನ್ನೋದು ಡ್ರಾ ಮಾಡ್ಕೋಬೋದು. ಅದೇ ಟ್ರೆಂಡ್ ಲೈನ್ ಆಗಿರುತ್ತೆ. ಈ ಟ್ರೆಂಡ್ ಲೈನ್ನ ಮೇಲ್ಗಡೆ ಇದ್ದರೆ ಅಪ್ ಟ್ರೆಂಡ್ ಇದ್ದಂಗೆ, ಇದೇ ಟ್ರೆಂಡ್ ಲೈನ್ನ ಕೆಳಗಡೆ ಇದ್ದರೆ ಡೌನ್ ಟ್ರೆಂಡ್ ಇದ್ದಂಗೆ. ಓಕೆ, ಒಂದು ಟ್ರೆಂಡ್ ಐಡೆಂಟಿಫಿಕೇಷನ್ ಮಾಡೋಕ್ಕೆ ಆಗಿರ್ಬೋದು ಮತ್ತು ಎಂಟ್ರಿ ಆ್ಯಂಡ್ ಎಕ್ಸಿಟ್ಸ್ಗೆ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಲೆವೆಲ್ ತಿಳ್ಕೊಕ್ಕೆ ನಮಗೆ ಟ್ರೆಂಡ್ ಲೈನ್ ಅನ್ನೋದು ಭಾಳಷ್ಟು ಯೂಸ್ಫುಲ್ ಆಗುತ್ತೆ. ಆ್ಯಂಡ್ ಈ ಟೆಕ್ನಿಕಲ್ ಲೈನ್ಸಲ್ಲಿ ಟ್ರೆಂಡ್ ಲೈನ್ಗೆ ಭಾಳಷ್ಟು ಇಂಪಾರ್ಟೆನ್ಸ್ ಅನ್ನೋದು ಕೊಡಬೇಕಾಗುತ್ತೆ. ಓನ್ಲಿ ಟ್ರೆಂಡ್ ಲೈನ್ಸ್ನ ಅನಲೈಸ್ ಮೇಲೂ ನಾವು ಟ್ರೇಡಿಂಗ್ಸ್ ಅನ್ನೋದು ಮಾಡ್ಬೋದು. ಆ್ಯಂಡ್ ಈ ಟ್ರೆಂಡ್ ಲೈನ್ ಡ್ರಾ ಮಾಡಿದಾಗ ಅಬೋವ್ 45 ಡಿಗ್ರಿ ಇರಬೇಕು. ಅಬೋವ್ 45 ಡಿಗ್ರಿ ಇದೆ ಅಂದರೆ ನಮಗೆ ಗುಡ್ ಎಕ್ರೇಷನ್ ಕೊಡುತ್ತೆ. ಬಿಲೋ 45 ಡಿಗ್ರಿ ಇದೆ ಅಂದರೆ ನಮಗೆ ಕೌಂಟ್ ಆಗೋದಿಲ್ಲ. ಟ್ರೆಂಡ್ ಲೈನ್ ಡ್ರಾ ಮಾಡಿದಾಗ ಅಬೋವ್ 45 ಡಿಗ್ರಿ ಮೇಲ್ಗಡೆನೇ ಇರಬೇಕು. ಈ ಟ್ರೆಂಡ್ ಲೈನ್ ಅನ್ನೋದು ಯಾವ ಥರ ಡ್ರಾ ಮಾಡ್ತಾರೆ ಅಂತ ಈಗ ತಿಳ್ಕೊಳ್ಳೋಣ. ಇಲ್ಲಿ ಬಜಾಜ್ ಫೈನಾನ್ಸ್, ಐ ಥಿಂಕ್ ಇದು ಬಜಾಜ್ ಫೈನಾನ್ಸ್ ಸ್ಟಾಕನ್ನು ಓಪನ್ ಮಾಡಿದ್ದೇನೆ. ಓಕೆ, ಇಲ್ಲಿ ಡ್ರಾ ಅಂತ ಆಪ್ಷನ್ ಇರುತ್ತೆ. ಇಲ್ಲಿ ಡ್ರಾ ಆಪ್ಷನಲ್ಲಿ ನೀವು ಇಲ್ಲಿ ಕಂಟಿನ್ಯೂಸ್ ಲೈನ್ಸ್ ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲಾಂದ್ರೆ ಲೈನ್ ಆಪ್ಷನ್ಸ್ ಇರುತ್ತೆ. ಇದರ ಇನ್ಕ್ಲೈನ್ ಲೈನ್ ಆಪ್ಷನ್ ಇರುತ್ತೆ. ಇದರಾದ್ರೆ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಓಕೆ, ಸೊ ನಾನು ಇಲ್ಲಿ ಕಂಟಿನ್ಯೂಷನ್ ಲೈನ್ಸ್ನ ಸೆಲೆಕ್ಟ್ ಮಾಡ್ಕೋತೇನೆ. ಇನ್ಕ್ಲೈಂಡಲ್ಲಿ ಜಾಸ್ತಿ ಟಚಸ್ ಆಗಿರುವಂತಹ, ಹೆಚ್ಚಾಗಿ ಟೆಸ್ಟ್ ಮಾಡಲಾಗಿರುವಂಥ ಲೆವೆಲ್ಸ್ಗಳು ಇವ್ಯಾಕೆ ಲೆವೆಲ್ಸ್ ನಾವು ಸೆಲೆಕ್ಟ್ ಮಾಡ್ಕೋತೇವೆ? ಪ್ರೈಸ್ ಫಾಲ್ ಆಗುವಾಗ ಇಲ್ಲಿವರೆಗೆ ಬಂದು ಪ್ರೈಸ್ ಅನ್ನೋದು ಇನ್ಕ್ರೀಸ್ ಆಗಿದೆ, ಮತ್ತು ಇಲ್ಲಿ ಫಾಲ್ ಆಗುವಾಗ ಇಲ್ಲಿವರೆಗೆ ಬಂದು ಇನ್ಕ್ರೀಸ್ ಆಗಿದೆ, ಮತ್ತು ಇಲ್ಲಿವರೆಗೆ ಫಾಲ್ ಆಗೋದು ಮತ್ತು ಇಲ್ಲಿ ಬಂದು ಇನ್ಕ್ರೀಸ್ ಆಗಿದೆ. ಅಂದರೆ ಇಲ್ಲಿ ಡಿಮ್ಯಾಂಡ್ ಕ್ರಿಯೇಟ್ ಆಗಿರೋ ಲೆವೆಲ್ಸನ್ನು ನಾವು ಸೆಲೆಕ್ಟ್ ಮಾಡ್ಕೋತಿದ್ದೇವೆ. ಮಿನಿಮಮ್ 2 ಪ್ಲೇಸಸ್ಗಳಲ್ಲಿ ಪ್ರೈಸ್ ಅನ್ನೋದು ಟೆಸ್ಟ್ ಮಾಡಿರಬೇಕು. ಓನ್ಲಿ ಸಿಂಗಲಲ್ಲಿ ನಾವು ಟ್ರೆಂಡ್ ಲೈನ್ಸನ್ನು ಡ್ರಾ ಮಾಡೋಕ್ಕಾಗಲ್ಲ. ಮಿನಿಮಮ್ 2+2, 3, 5 ಎಷ್ಟು ಜಾಸ್ತಿ ಇರುತ್ತೋ ಅಷ್ಟು ಸ್ಟ್ರಾಂಗ್ ಆಗಿರುತ್ತೆ ಲೆವೆಲ್ ಅನ್ನೋದು. ಸೊ ಈಗೇನು ಮಾಡ್ತೇವೆ, ಈ ಲೆವೆಲೊಂದು ಕ್ಲಿಕ್ ಮಾಡ್ಕೋದು, ಒಂದು ಲೋ ಅನ್ನೋದು ಕ್ಲಿಕ್ ಮಾಡ್ಕೋದು, ಆಮೇಲೆ ಈ ಒಂದು ಇಲ್ಲಿ ಟೆಸ್ಟ್ ಮಾಡಿದೆಲ್ಲ ಈ ಲೆವೆಲ್ನ ಕ್ಲಿಕ್ ಮಾಡ್ಕೋದು. ಇದೇ ಟ್ರೆಂಡ್ ಲೈನ್. ಇದರ ಮೇಲ್ಗಡೆ ಟ್ರೇಡಿಂಗ್ ಆಗ್ತಾ ಇದ್ದರೆ ಇದಕ್ಕೆ ನಾವು ಅಪ್ ಟ್ರೆಂಡ್ ಅಂತೇವೆ. ಇದರ ಮೇಲ್ಗಡೆ ಟ್ರೇಡಿಂಗ್ ಆಗ್ತಾ ಇದ್ದರೆ ಅಪ್ ಟ್ರೆಂಡ್. ಇದನ್ನು ಬ್ರೇಕ್ಔಟ್ ಮಾಡ್ಕೊಂಡು ಕೆಳಗೆ ಟ್ರೇಡಿಂಗ್ ಆಗ್ತಾ ಇದ್ರೆ ಇದು ಡೌನ್ ಟ್ರೆಂಡ್ ಆಗಿರುತ್ತೆ. ಆ್ಯಂಡ್ ಈ ಟ್ರೆಂಡ್ ಲೈನ್ನ ಡ್ರಾ ಮಾಡ್ಕೋದ್ರಿಂದ ಆ ಸ್ಟಾಕ್ನ ಪ್ರೈಸ್ ಅನ್ನೋದು ಈ ಟ್ರೆಂಡ್ ಲೈನ್ನ ಮೇಲ್ಗಡೆ ಮೂವ್ಮೆಂಟ್ ಆಗ್ತಾ ಇದೆ ಅಂದ್ಕೊಂಡಲ್ಲಿ ಆ ಸ್ಟಾಕ್ನ ಪ್ರೈಸ್ ಅನ್ನೋದು ವೆರಿ ಫಾಸ್ಟಾಗಿ ಇನ್ಕ್ರೀಸ್ ಅನ್ನೋದು ಆಗ್ತಾ ಇರುತ್ತೆ. ಯಾಕೆಂದರೆ 45 ಡಿಗ್ರಿಯಲ್ಲಿ ಹಾಕಿದ್ದೇವೆ. 45 ಡಿಗ್ರಿ ಮುಖಾಂತರ ಹಾಕಿದರೆ ಪ್ರೈಸ್ ಅನ್ನೋದು ಕಂಟಿನ್ಯೂಸ್ಲಿ ಇನ್ಕ್ರೀಸ್ ಆಗ್ತಾನೆ ಇರುತ್ತೆ. ಓಕೆ, ಅದೇ ಸೈಡ್ ವೇಸ್ ಅಂದರೆ ಈ ಥರ ಮೂವ್ಮೆಂಟ್ ಆಗುತ್ತೆ. ಸೈಡ್ ವೇಸಲ್ಲಿ ಡಿಕ್ರೀಸ್ ಆದರೆ ಕೆಳಗೆ ಡಿಕ್ರೀಸ್ ಆಗುತ್ತೆ. ಬಟ್ ಇದು 45 ಡಿಗ್ರಿ ಮೇಲ್ಗಡೆ ಏನಾಗುತ್ತೆ, ಪ್ರೈಸ್ ಅನ್ನೋದು ಇನ್ಕ್ರೀಸಿಂಗ್ ಅನ್ನೋದೇ ಆಗ್ತಾ ಇರುತ್ತೆ. ಸೊ ಈ ಟ್ರೆಂಡ್ ಲೈನ್ ಅನ್ನೋದು ಡ್ರಾ ಮಾಡಿದೀವಲ್ಲ, ಟ್ರೆಂಡ್ ಲೈನ್ನ ಮೇಲ್ಗಡೆ ಇದ್ದರೆ ಇದು ಅಪ್ ಟ್ರೆಂಡ್ ಆಗಿರುತ್ತೆ. ಪ್ರೈಸ್ ಅನ್ನೋದು ಅದೇ ಥರ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಪ್ರೈಸ್ ಅನ್ನೋದು ಅದೇ ಥರ ಇನ್ಕ್ರೀಸ್ ಆಗ್ತಿರುತ್ತೆ ಅಂಟಿಲ್ ಯಾವಾಗಿನವರೆಗೆ ಈ ಟ್ರೆಂಡ್ ಲೈನ್ನ ಬ್ರೇಕ್ಔಟ್ ಆಗುವವರೆಗೆ. ಈ ಟ್ರೆಂಡ್ ಲೈನ್ ಬ್ರೇಕ್ಔಟ್ ಆಗಿ ಕೆಳಗಡೆ ಬರುವವರೆಗೂ ಪ್ರೈಸ್ ಅನ್ನೋದು ಇನ್ಕ್ರೀಸ್ ಆಗ್ತಾನೆ ಇರುತ್ತೆ ಅಂತ ಅದರ ಮೀನಿಂಗ್. ಸೊ ಈ ಟ್ರೆಂಡ್ ಲೈನ್ನ ಮೇಲ್ಗಡೆ ಇದ್ರೆ ನಾವೇನು ಮಾಡ್ಬೋದು, ಬೈಯಿಂಗ್ ಆ್ಯಕ್ಷನ್ ತೊಗೋಬೋದು. ಸ್ಟಾಪ್ ಲಾಸ್ ಏನಾಗುತ್ತೆ, ಈ ಟ್ರೆಂಡ್ ಲೈನ್ನ ಕೆಳಗಡೆ ಕ್ಲೋಸಿಂಗ್ ಆಗಿದೆ ಅಂದರೆ ಸ್ಟಾಪ್ ಲಾಸ್ ಆಗುತ್ತೆ ಅದು. ಆ್ಯಂಡ್ ಈ ಟ್ರೆಂಡ್ ಲೈನ್ ಅನ್ನೋದು ಸಪೋರ್ಟ್ ಪಾಯಿಂಟಾಗಿ ಆ್ಯಕ್ಟ್ ಆಗಲಾಗುತ್ತೆ. ಪ್ರೈಸ್ ಅನ್ನೋದು ಇನ್ಕ್ರೀಸ್ ಆಗಿದೆ ಅಂದರೆ ಅಗೇನ್ ಮತ್ತೆ ಈ ಪ್ರೈಸ್ಗೆ ಬಂದು ಟೆಸ್ಟ್ ಮಾಡಿ ಮತ್ತು ಪ್ರೈಸ್ ಅನ್ನೋದು ಇನ್ಕ್ರೀಸ್ ಆಗುವ ಚಾನ್ಸಸ್ಗಳಿರುತ್ತೆ. ಆ್ಯಂಡ್ ಈ ಪ್ರೈಸಲ್ಲಿ ಬಂದಾಗ ನಾವು ಬೈಯಿಂಗ್ ಆ್ಯಕ್ಷನ್ ತೊಗೋಬೇಕಾಗುತ್ತೆ. ಆ್ಯಂಡ್ ಪ್ರೈಸಸ್ಸನ್ನು ಮತ್ತೆ ಇನ್ಕ್ರೀಸ್ ಆದಲ್ಲಿ ಒಂದು ಸೇಲಿಂಗ್ ಆ್ಯಕ್ಷನ್ಸ್ ಅನ್ನೋದು ತೊಗೋಬೋದು. ಇದು ಈಗ ಡ್ರಾ ಮಾಡಿದ್ದು ಲೋವರ್ ಟ್ರೆಂಡ್ ಲೈನ್ ಆಯಿತು. ಇದೇ ಥರ ನಾವು ಒಂದು ಅಪ್ಪರ್ ಟ್ರೆಂಡ್ ಲೈನ್ಸನ್ನು ನಾವು ಡ್ರಾ ಮಾಡ್ಬೋದು. ಇದು ಲೋವರ್ ಟ್ರೆಂಡ್ ಲೈನ್. ಅಪ್ಪರ್ ಟ್ರೆಂಡ್ ಲೈನ್ಸನ್ನು ಡ್ರಾ ಮಾಡ್ಬೋದು. ಲೋವರ್ ಟ್ರೆಂಡ್ ಲೈನ್ ಡ್ರಾ ಮಾಡಿದರೆ ನಮಗೆ ಅಪ್ ಟ್ರೆಂಡ್ ಅನ್ನೋದು ಇಂಡಿಕೇಷನ್ ಮಾಡುತ್ತೆ. ಅಪ್ಪರ್ ಟ್ರೆಂಡ್ ಲೈನ್ನ ಡ್ರಾ ಮಾಡಿದರೆ ಅದು ನಮಗೆ ಒಂದು ಡೌನ್ ಟ್ರೆಂಡ್ ಅನ್ನೋದು ಇಂಡಿಕೇಷನ್ ಮಾಡುತ್ತೆ. ಓಕೆ, ಇದು ಅಪ್ಪರ್ ಟ್ರೆಂಡ್. ಈ ಟ್ರೆಂಡ್ ಲೈನ್ನ ಕೆಳಗಡೆ ಇದ್ದರೆ ಅದು ಡೌನ್ ಟ್ರೆಂಡ್. ಈ ಟ್ರೆಂಡ್ ಲೈನ್ನ ಕೆಳಗಡೆ ಟ್ರೇಡಿಂಗ್ ಆಗ್ತಾ ಇದ್ದರೆ ಅದು ಡೌನ್ ಟ್ರೆಂಡ್ ಆಗಿರುತ್ತೆ.
ಅಪ್ಪರ್ ಟ್ರೆಂಡ್ ಲೈನ್ ಅನ್ನೋದು. ಇದು ಬ್ರೇಕ್ಔಟ್ ಆಯಿತು ಅಂದಾಗ, ಇದರ ಬ್ರೇಕ್ಔಟ್ ಆಯಿತು ಅಂದರೆ ಇದು ಅಪ್ ಟ್ರೆಂಡ್ ಆಗಿ ಮತ್ತೆ ಕನ್ವರ್ಟ್ ಆಗುತ್ತೆ. ಅಪ್ ಟ್ರೆಂಡ್ ಲೈನ್ನ ನಾವು ಇಲ್ಲಿ 2 ಟೈಮ್ಸ್ ಟೆಸ್ಟ್ ಮಾಡಿರೋ ಪ್ರೈಸಸ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೇವೆ. ಇದ್ರ ಕೆಳಗಡೆ ಮೂವ್ಮೆಂಟ್ ಆಗ್ತಾ ಇರುತ್ತೆ, ಅದು ಇಂಡಿಕೇಶನ್ ಬಂದು ಡೌನ್ ಟ್ರೆಂಡ್, ರೆಸಿಸ್ಟೆನ್ಸ್ ಲೆವೆಲ್ ಥರನೇ ಆ್ಯಕ್ಟ್ ಆಗ್ತಾ ಇರುತ್ತೆ. ಓಕೆ, ಇದರ ಟ್ರೆಂಡ್ ಲೈನ್ಸ್ನ ಡ್ರಾ ಮಾಡ್ಕೋದ್ರಿಂದ ಒಂದು ಟ್ರೆಂಡ್ ಐಡೆಂಟಿಫಿಕೇಶನ್ ಆಗಿರ್ಬೋದು, ಬೈಯಿಂಗ್ ಆ್ಯಕ್ಷನ್, ಸೇಲಿಂಗ್ ಆ್ಯಕ್ಷನ್ಸ್ಗಳನ್ನ ತೊಗೋಬೋದು, ಎಂಟ್ರೀಸ್ ಆ್ಯಂಡ್ ಎಕ್ಸಿಟ್ಸ್ಗಳನ್ನ ಐಡೆಂಟಿಫಿಕೇಶನ್ ಮಾಡ್ಬೋದು, ಆ್ಯಂಡ್ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಲೆವೆಲ್ಸ್ ನಾವು ತಿಳ್ಕೊಬೋದು. ಡೌನ್ ಟ್ರೆಂಡ್ ಲೈನ್ ಡ್ರಾ ಮಾಡಿದಾಗ ಕೆಳಗಡೆದು ಸಪೋರ್ಟ್, ಪ್ರೈಸ್ ಇನ್ಕ್ರೀಸ್ ಆಗ್ತಾ ಹೋಗಿದೆ, ಇಲ್ಲಿವರೆಗೆ ಹೋಗಿದೆ ರೆಸಿಸ್ಟೆನ್ಸ್ ಲೆವೆಲ್. ಇಲ್ಲಿ ಬೈಯಿಂಗ್ ಆ್ಯಕ್ಷನ್ ತೊಗೊತೇವೆ, ಸಪೋರ್ಟ್ ಲೆವೆಲ್ನ ಮೇಲ್ಗಡೆ ಬೈಯಿಂಗ್ ಆ್ಯಕ್ಷನ್ ಮಾಡ್ತೇವೆ, ರೆಸಿಸ್ಟೆನ್ಸ್ ಲೆವೆಲ್ಗೆ ಹೋಗಿದೆ ಅಂದರೆ ನಾವು ಸೇಲಿಂಗ್ ಆ್ಯಕ್ಷನ್ ತೊಗೊಲಾಗುತ್ತೆ. ನಾನು ಇದು 1 hour ಟೈಮ್ ಫ್ರೇಮಲ್ಲಿ ಇಟ್ಟಿದ್ದೇನೆ. ನಾವು ಲಾಂಗ್ ಟರ್ಮ್ ಸಲುವಾಗಿ ಯೂಸ್ ಮಾಡ್ಕೋಬೋದು, ಶಾರ್ಟ್ ಟರ್ಮ್ ಸಲುವಾಗಿ ಯೂಸ್ ಮಾಡ್ಬೋದು, ಆ್ಯಂಡ್ ಇಂಟರ್ಮೀಡಿಯೇಟ್ ಟರ್ಮ್ ಸಲುವಾಗಿ ಯೂಸ್ ಮಾಡ್ಬೋದು. ಸೊ ಸಪೋಸ್ ಇದೆ, ಈಗ ನಾವು ಲಾಂಗ್ ಟರ್ಮ್ ಸಲುವಾಗಿ ಯೂಸ್ ಮಾಡೋಣ. ಲಾಂಗ್ ಟರ್ಮ್ಸ್ ಅಂದರೆ ನಾವು ಈಗ 1 day ಟೈಮ್ ಫ್ರೇಮ್ಸಲ್ಲಿ ಹಿಡ್ಕೊಂಡು, ಸೊ ಲಾಂಗ್ ಟರ್ಮ್ಸ್ ನೋಡಿಕೊಂಡ್ರೆ ಸೊ ಮಿನಿಮಮ್ 2 ಪಾಯಿಂಟ್ ಟಚಸ್, ಇದು ಹೌದಾ, ಇಲ್ಲೊಂದು ಲೆವೆಲ್, ಇಲ್ಲೊಂದು ಲೆವೆಲ್. ಅವನು ವಿಕ್ಸ್ ಇನ್ಫಾರ್ಮೇಷನ್ ಆಗಿರುತ್ತಲ್ಲ, ವಿಕ್ಸ್ ಫಾರ್ಮೇಷನ್ ಅಥವಾ ಲೋಸ್ ಅನ್ನೋದು ಇರುತ್ತಲ್ಲ, ಆ ಲೋಸ್ ಅನ್ನೋದು ಕನೆಕ್ಟ್ ಮಾಡುವಂಗೆ ಲೈನ್ಸ್ ಅನ್ನೋದು ಡ್ರಾ ಮಾಡ್ಬೋದು. ಸೊ ಲಾಂಗ್ ಟರ್ಮ್ ಅಬೋ ನಾವು 6 month ಅಬೋ ಮೇಲೆ ಇಟ್ಕೊಂಡಿದ್ದೇವೆ. ಸೊ ಇದು ನೋಡಿಕೊಂಡ್ರೆ ಅಪ್ ಟ್ರೆಂಡಲ್ಲಿ ಮೂವ್ಮೆಂಟ್ ಆಗ್ತಾ ಇರುತ್ತೆ. ಈ ಒಂದು ಬೇಸ್ ಮಾಡಿಕೊಂಡು ಈ ಲೆವೆಲಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ದೇವೆ ಅಂದ್ಕೊಂಡಲ್ಲಿ ನೆಕ್ಸ್ಟ್ ಕ್ರಾಸ್ ಓವರ್ ಆಗೋವರೆಗೆ ನಾವು ಹೋಲ್ಡಿಂಗ್ಸ್ ಅನ್ನೋದು ಮಾಡ್ಬೋದು. ನೆಕ್ಸ್ಟ್ ಕ್ರಾಸ್ ಓವರ್ ಆಗೋವರೆಗೆ ನಾವು ಹೋಲ್ಡಿಂಗ್ ಅನ್ನೋದು ಮಾಡಬಹುದು. ಓಕೆ, ಶಾರ್ಟ್ ಟರ್ಮ್ ನೋಡಿಕೊಂಡ್ರೆ ಶಾರ್ಟ್ ಟರ್ಮ್ ಪೊಸಿಷನ್ಸಲ್ಲಿ ಇಲ್ಲಿ ಲೈನ್ಸ್ ಡ್ರಾ ಮಾಡಿದ್ದೇವೆ, ಹೌದಾ. ಸೊ ಇದೇ ನಾವು ಇಂಟ್ರಾಡೇಗೂ ಡ್ರಾ ಮಾಡ್ಬೋದು ಅಂದರೆ ಇಂಟ್ರಾಡೇಗೂ ಡೆಫಿನೆಟ್ಲಿ ಡ್ರಾ ಮಾಡ್ಬೋದು. 15 minutes ಆಗಿರ್ಬೋದು, 5 minutes ಆಗಿರ್ಬೋದು, ಸೆಲೆಕ್ಟ್ ಮಾಡ್ಕೊಂಡು ನಾವು ಇಲ್ಲಿ ಡ್ರಾ ಮಾಡ್ಕೋಬೋದು. ಓಕೆ, ಇಂಟ್ರಾಡೇಯಲ್ಲಿ ನೋಡಿ ಯಾವ ಥರ ಮೂವ್ಮೆಂಟ್ ಆಗಿದೆ. ಇಂಟ್ರಾಡೇಯಲ್ಲಿ ಫಾಲಿಂಗ್ ಆಗ್ತಾ ಇದೆ, ಫಾಲ್ ಆಗುವಾಗ ಒಂದು ಲೆವೆಲ್ಸ್ ನೋಡ್ಕೊಳ್ಳಿ, ಈ ಥರ ಫಾಲ್ ಆಗಿದೆ. ಆ್ಯಂಡ್ ಯಾವಾಗ ಇದು ಬ್ರೇಕ್ಔಟ್ ಆಗಿದೆ ಪ್ರೈಸಸ್ ಅನ್ನೋದು ಇನ್ಕ್ರೀಸ್ ಆಗಿದೆ, ಹೌದಾ. ಆ್ಯಂಡ್ ಇಲ್ಲೂ ನೋಡ್ಕೋಬೋದು, ಇಲ್ಲೂ ಫಾಲ್ ಆಗುವಾಗ ಕಂಟಿನ್ಯೂಸ್ಲಿ ನೋಡ್ಕೊಳ್ಳಿ, ಒಂದು ಲೆವೆಲ್, ಒಂದು ಕರೆಕ್ಟಾಗಿ ಒಂದು ಜಾಸ್ತಿಸಾಗಿ ಒಂದು ಲೆವೆಲ್ಸ್ ಮೇಲೇ ಫಾಲ್ ಆಗಿದೆ, ಹೌದಾ. ಸೊ ಟ್ರೆಂಡ್ ಲೈನ್ಸ್ ಅನ್ನೋದು ಈ ಥರ ನಾವು ಡ್ರಾ ಮಾಡ್ತೇವೆ. ಲೋವರ್ ಟ್ರೆಂಡ್ ಲೈನ್ ಡ್ರಾ ಮಾಡಿದಾಗ ಅಪ್ ಟ್ರೆಂಡ್ ಅನ್ನೋದು ಇಂಡಿಕೇಶನ್ ಮಾಡುತ್ತೆ. ಲೋವರ್ ಟ್ರೆಂಡ್ ಲೈನ್ ಡ್ರಾ ಮಾಡಿ ಇದ್ರ ಮೇಲೆಗೆ ಟ್ರೇಡಿಂಗ್ ಆಗ್ತಾ ಇದೆ ಅಂದರೆ ಅದು ಅಪ್ ಟ್ರೆಂಡ್ ಆಗಿರುತ್ತೆ. ಆ್ಯಂಡ್ ಅಪ್ಪರ್ ಟ್ರೆಂಡ್ ಲೈನ್ನ ಕೆಳಗಡೆ ಟ್ರೇಡಿಂಗ್ ಆಗ್ತಾ ಇದೆ ಅಂದರೆ ಅದು ಡೌನ್ ಟ್ರೆಂಡ್ ಆಗಿರುತ್ತೆ. ಓಕೆ, ಅಪ್ಪರ್ ಟ್ರೆಂಡ್ ಲೈನ್ನ ಕೆಳಗಡೆ ಟ್ರೇಡಿಂಗ್ ಆಗ್ತಾ ಇದೆ ಅಂದರೆ ಅದು ಡೌನ್ ಟ್ರೆಂಡ್ ಆಗಿರುತ್ತೆ. ಇದು ಅಪ್ಪರ್ ಟ್ರೆಂಡ್ ಲೈನ್ ಕೆಳಗಡೆ ಟ್ರೇಡಿಂಗ್ ಆಗ್ತಿದೆ, ಡೌನ್ ಟ್ರೆಂಡ್. ಇದು ನಮಗೆ ಎಂಟ್ರಿ ಆಗುತ್ತೆ. ಸ್ಟಾಪ್ ಲಾಸ್ ಅನ್ನೋದು ಕೆಳಗಡೆ ಕ್ಲೋಸಿಂಗ್ ಆಗಿದೆ ಅಂದರೆ ಸ್ಟಾಪ್ ಲಾಸ್ ಆಗುತ್ತೆ. ಆ್ಯಂಡ್ ಟಾರ್ಗೆಟ್ಸ್ ಅನ್ನೋದು ಒಂದು ರೆಸಿಸ್ಟೆನ್ಸ್ ಲೆವೆಲ್ಗೆ ಟಚ್ ಆಗಿದೆ ಅಂದರೆ ಟಾರ್ಗೆಟ್, ಅಲ್ಲಿ ನಾವು ಎಕ್ಸಿಟ್ ಆಗ್ಬೋದು. ಹಾಗೇನು ಮತ್ತೆ ಸಪೋರ್ಟ್ ಪಾಯಿಂಟಿಗೆ ಬಂದಿದೆ, ಲೋವರ್ ಟ್ರೆಂಡ್ ಲೈನ್ಗೆ ಬಂದಲ್ಲಿ ನಾವು ರಿಟರ್ನ್ ಬೈಯಿಂಗ್ ಆ್ಯಕ್ಷನ್ಸ್ಗಳನ್ನ ತೊಗೋಬೋದು. ಓಕೆ, ಆ್ಯಂಡ್ ಅದೇ ಥರ ನಾವು ಬೇರೆ ಸ್ಟಾಕ್ಸಲ್ಲಿ ಇನ್ನೂ ಟ್ರೈ ಮಾಡೋಣ. ಅದೇ ಥರ ನಾವು ಆ್ಯಕ್ಸಿಸ್ ಬ್ಯಾಂಕಲ್ಲಿ ಟ್ರೆಂಡ್ ಲೈನ್ಸ್ನ ಡ್ರಾ ಮಾಡೋಣ. ಸೊ 15 minutes ಟೈಮ್ ಫ್ರೇಮ್ ಇಟ್ಟಿದ್ದೇನೆ. ಸೊ ನಾವು ಇದನ್ನು ಇಂಟ್ರಾಡೇಗೂ ಯೂಸ್ ಮಾಡ್ಬೋದು. ಸೊ ಟ್ರೆಂಡ್ ಲೈನ್ ಡ್ರಾ ಮಾಡೋಣ. ಓಕೆ, ಒಂದು ಲಾಸ್ಟ್ 5 daysಗಳಲ್ಲಿ ಬೇಸ್ ಮಾಡ್ಕೊಂಡು ಟ್ರೆಂಡ್ ಲೈನ್ಸ್ನ ಡ್ರಾ ಮಾಡೋಣ. ಈ ಟ್ರೆಂಡ್ ಲೈನ್ನ ಮೇಲ್ಗಡೆ ಇರುವವರೆಗೂ ಅದು ಅಪ್ ಟ್ರೆಂಡ್ ಆಗಿರುತ್ತೆ. ಈ ಟ್ರೆಂಡ್ ಲೈನ್ನ ಮೇಲ್ಗಡೆ ಇರುವವರೆಗೂ ಅದು ಅಪ್ ಟ್ರೆಂಡೇ ಆಗಿರುತ್ತೆ. ಜಸ್ಟ್ ನಾವೇನು ಮಾಡಿದ್ದೇವೆ, ಇಲ್ಲಿ 2 ಪಾಯಿಂಟ್ಸನ್ನು ಸೆಲೆಕ್ಟ್ ಮಾಡೋದ್ರ ಮುಖಾಂತರ ಲೈನ್ಸ್ ಅನ್ನು ಡ್ರಾ ಮಾಡಿದ್ದೇವೆ. ಭಾಳಷ್ಟು ಜನ ಎಕ್ಸ್ಪೀರಿಯನ್ಸ್ ಪರ್ಸನ್ಗಳು ಭಾಳಷ್ಟು ಲೈನ್ಸ್ನ ಡ್ರಾ ಮಾಡಿ ನಿಮ್ಗೆ ತೋರಿಸ್ತಾ ಇರ್ತಾರೆ, ಭಾಳಷ್ಟು ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ. ಅದು ಅಷ್ಟೊಂದು ಅವಶ್ಯಕತೆ ಇಲ್ಲ ನಮಗೆ. ಒಂದು 2 ಪಾಯಿಂಟ್ಸ್ನ ಕನೆಕ್ಟ್ ಆಗೋದ್ರಲ್ಲಿ ಲೈನ್ ಡ್ರಾ ಮಾಡ್ಕೋಬೋದು. ಇದ್ರ ಮೇಲ್ಗೆ ಟ್ರೇಡಿಂಗ್ ಆಗ್ತದೆ ಅಪ್ ಟ್ರೆಂಡು, ಅಪ್ಪರ್ ಟ್ರೆಂಡ್ ಲೈನ್ನ ಕೆಳಗೆ ಟ್ರೇಡಿಂಗ್ ಆಗ್ತದೆ ಅದು ಡೌನ್ ಟ್ರೆಂಡು. ಓಕೆ, ಪ್ರೈಸ್ ಆ್ಯಕ್ಷನ್ಸಲ್ಲಿ ಟ್ರಯಾಂಗಲ್ಸ್ ಬರುತ್ತೆ. ಆ ಟ್ರಯಾಂಗಲ್ಸಲ್ಲಿ ನಾವು ಈ ಥರ ಡ್ರಾ ಮಾಡಿಕೊಂಡು ಒಂದು ಡಿಸಿಷನ್ ತೊಗೊಲಾಗುತ್ತೆ. ಬ್ರೇಕ್ಔಟ್ಸ್ ಅನ್ನೋದು ಅನಲೈಸಿಂಗ್ ಮಾಡಲಾಗುತ್ತೆ. ಸೊ ಪ್ರೆಸೆಂಟ್ ಕ್ಲಾಸಲ್ಲಿ ಟ್ರೆಂಡ್ ಲೈನ್ಸ್ನ ಯಾವ ಥರ ಡ್ರಾ ಮಾಡೋದು ಅಂತೇಳಿ ಮಾತ್ರ ತಿಳ್ಕೊಳ್ಳೋಣ. ಓಕೆ, ಪ್ರೈಸ್ ಅನ್ನೋದು ಒಂದು ಫಾಲಿಂಗ್ ಆಗಿದೆ, ಪ್ರೈಸ್ ಮೂವ್ಮೆಂಟ್ ಆಗಿದೆ ಅಂದರೆ ಡೆಫಿನೆಟ್ಲಿ ಅಲ್ಲೊಂದು ನಮಗೆ ಇನ್ಕ್ಲೈನ್ಡ್ ಆಗಿ ಪ್ರೈಸ್ ಅನ್ನೋದು ಫಾಲಿಂಗ್ ಆಗಿರುತ್ತೆ. ಇಲ್ಲಿ ನೋಡ್ಬೋದು, ಪ್ರೈಸ್ ಫಾಲಿಂಗ್ ಆಗುವಾಗ ಎಷ್ಟು ಟೈಮ್ ಇದು ರೆಸಿಸ್ಟೆನ್ಸ್ ಲೆವೆಲ್ ಥರ ಟ್ರೀಟ್ ಆಗಿದೆ, 4 times. ಆಮೇಲೆ ಇದು ಬ್ರೇಕ್ಔಟ್ಸ್, ಪ್ರೈಸ್ ಅನ್ನೋದು ಅಪ್ ಟ್ರೆಂಡಲ್ಲಿ ಮೂವ್ಮೆಂಟ್ ಆಗಿದೆ. ಇದು ಸೈಡ್ ವೇಸ್ ಮೂವ್ಮೆಂಟಲ್ಲಿ ಇಲ್ಲಿ ನಮಗೆ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಲೆವೆಲ್ಸ್ ಡ್ರಾ ಮಾಡ್ಕೋಬೋದು. ಈ ಥರ ಅಪ್ಪರ್ ಟ್ರೆಂಡ್ ಲೈನ್ ಅನ್ನೋದು ರೆಸಿಸ್ಟೆನ್ಸ್ ಲೆವೆಲ್ ಆಗುತ್ತೆ, ಲೋವರ್ ಟ್ರೆಂಡ್ ಲೈನ್ ಅನ್ನೋದು ನಮಗೆ ಸಪೋರ್ಟ್ ಥರ ಟ್ರೀಟ್ ಆಗುತ್ತೆ. ಎಂಟ್ರಿ ಆ್ಯಂಡ್ ಎಕ್ಸಿಟ್ಸ್ ನೋಡಿಕೊಂಡಾಗ ಲೋವರ್ ಟ್ರೆಂಡ್ ಲೈನಲ್ಲೇ ನಾವು ಬೈಯಿಂಗ್ ಆ್ಯಕ್ಷನ್ಸ್ ತೊಗೋಬೇಕು, ಅಪ್ಪರ್ ಟ್ರೆಂಡ್ ಲೈನಲ್ಲೇ ನಾವು ಸೇಲಿಂಗ್ ಆ್ಯಕ್ಷನ್ಸ್ಗಳನ್ನ ತೊಗೋಬೇಕು.
ಓಕೆ, ಲೋವರ್ ಟ್ರೆಂಡ್ ಲೈನಲ್ಲಿ ಬೈಯಿಂಗ್ ಆ್ಯಕ್ಷನ್ಸ್ಗಳನ್ನ ತೊಗೋಬೇಕಾಗುತ್ತೆ, ಅಪ್ಪರ್ ಟ್ರೆಂಡ್ ಲೈನಲ್ಲಿ ಸೇಲಿಂಗ್ ಆ್ಯಕ್ಷನ್ಸ್ಗಳನ್ನ ತೊಗೋಬೇಕಾಗುತ್ತೆ. ಪೊಸಿಷನಲ್ಗೆ ನೋಡೋಣ. 1 hour ಟೈಮ್ ಫ್ರೇಮ್ ಇಟ್ಕೊಂಡು 1 hour ಟೈಮ್ ಫ್ರೇಮಲ್ಲಿ ನೋಡಿಕೊಂಡ್ರೆ ಇನ್ನೂ ಸ್ಟಾಕ್ ಅನ್ನೋದು ಅಪ್ ಟ್ರೆಂಡಲ್ಲೇ ಮೂವ್ಮೆಂಟ್ ಆಗ್ತಾಯಿದೆ. ಸೊ 1 month ವ್ಯೂ ನೋಡ್ಕೊಂಡು ಹಾಕ್ಕೊಂಡಿದ್ದೇನೆ. ಓಕೆ, ಇನ್ನೂ ಅಪ್ ಟ್ರೆಂಡಲ್ಲೇ ಮೂವ್ಮೆಂಟ್ ಆಗ್ತಾಯಿದೆ. ಓಕೆ, ಸೊ ಇನ್ನು ಶಾರ್ಟ್ ಟರ್ಮ್ಸ್ ಬೇಕಂದ್ರೆ ಈ ಥರ ನೀವು ಡ್ರಾ ಮಾಡ್ಕೋಬೋದು. ಶಾರ್ಟ್ ಟರ್ಮ್ಸ್ ಬೇಕಂದಲ್ಲಿ ಇಲ್ಲಿ ಜಾಸ್ತಿ ಟೈಮ್ ಟೆಸ್ಟ್ ಮಾಡಲಾಗಿದೆ ಲೆವೆಲ್ಸ್ ಅನ್ನೋದು, ಹೌದಾ, ಇದ್ರ ಮೇಲೆ ಮೂವ್ಮೆಂಟ್ ಅನ್ನೋದು ಆಗ್ತಾ ಇರುತ್ತೆ. ಅದೇ ಥರ ಇನ್ನೊಂದು ಸ್ಟಾಕಲ್ಲಿ ಡ್ರಾ ಮಾಡೋಣ. M&M ಸ್ಟಾಕಲ್ಲಿ ಒಂದು ಪೊಸಿಷನಲ್ ಇನ್ವೆಸ್ಟ್ಮೆಂಟ್ಸ್ಗೆ ಡ್ರಾ ಮಾಡೋಣ. ಫಸ್ಟಾಗಿ ಈ ಲೋಸ್ಗಳನ್ನ ಕನೆಕ್ಟ್ ಮಾಡ್ಕೋತಾ ಒಂದು ಲೈನನ್ನು ಡ್ರಾ ಮಾಡ್ತೇವೆ. 1 2 3 ಟೈಮ್ ಟೆಸ್ಟ್ ಮಾಡಲಾಗಿದೆ, ಈ ಲೈನ್ ಡ್ರಾ ಮಾಡಿದ್ದೇವೆ. ಇದು ಮೇಲುಗಡೆ ಟ್ರೇಡಿಂಗ್ ಆಗುವವರೆಗೂ ಈ ಸ್ಟಾಕ್ ಅನ್ನೋದು ಅಪ್ ಟ್ರೆಂಡಲ್ಲೇ ಇರುತ್ತೆ. ಸಪೋರ್ಟ್ ಲೆವೆಲ್ಗೆ ಬಂದು ಪ್ರೈಸ್ ಅನ್ನೋ ಸಪೋರ್ಟ್ ಮತ್ತೆ ಇನ್ಕ್ರೀಸ್ ಅನ್ನೋದಾಗುತ್ತೆ. ಇಲ್ಲಿ ನಾವು ಬೈಯಿಂಗ್ ಆ್ಯಕ್ಷನ್ ಮಾಡಿ ರೆಸಿಸ್ಟೆನ್ಸ್ ಲೆವೆಲಲ್ಲಿ ಸೇಲಿಂಗ್ ಆ್ಯಕ್ಷನ್ ಅನ್ನೋದು ಮಾಡ್ಬೋದು. ಇಲ್ಲಿಂದ ಪ್ರೈಸ್ ಇನ್ಕ್ರೀಸ್ ಆಗುತ್ತೆ, ಈ ಥರ ಫಾಲ್ ಆಗುತ್ತೆ. ಒಂದು ಸ್ಟಾಕ್ನ ಮೂವ್ಮೆಂಟ್ ಯಾವ ಥರ ಇರುತ್ತೆ, ಸ್ಟಾಕ್ ಮೂವ್ಮೆಂಟ್ ಇದೇ ಥರ ಮೂವ್ಮೆಂಟ್ ಆಗ್ತಾ ಹೋಗುತ್ತಲ್ಲ. ಸೊ ಕೆಳಗಡೆ ಟ್ರೆಂಡ್ ಲೈನ್ ಡ್ರಾ ಮಾಡ್ತೇವೆ, ಮೇಲ್ಗಡೆ ಟ್ರೆಂಡ್ ಲೈನ್ ಡ್ರಾ ಮಾಡ್ತೇವೆ. ಇದರೊಳಗಡೆ ಪ್ರೈಸ್ ಅನ್ನೋದು ಮೂವ್ಮೆಂಟ್ ಆಗ್ತಾ ಇರುತ್ತೆ. ಓಕೆ, ಈಗ ಲೋವರ್ ಟ್ರೆಂಡ್ ಲೈನ್ ಡ್ರಾ ಮಾಡಿದ್ದೇವೆ, ಅಪ್ಪರ್ ಟ್ರೆಂಡ್ ಲೈನ್ ಡ್ರಾ ಮಾಡೋಣ. ಓಕೆ, ಒಂದು ಹೆಚ್ಚಾಗಿ ಟೆಸ್ಟ್ ಮಾಡಿರುವ ಲೆವೆಲ್ಸ್ನ ಸೆಲೆಕ್ಟ್ ಮಾಡಿಕೊಂಡು ಲೈನ್ಸ್ನ ಡ್ರಾ ಮಾಡಿದ್ದೇವೆ. ಇಲ್ಲಿ ಪ್ರೈಸ್ ಅನ್ನೋದು ಇನ್ಕ್ರೀಸ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ, ಈ ಲೆವೆಲಿಂದ ಪ್ರೈಸ್ ಇನ್ಕ್ರೀಸ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ ಅಂದರೆ ಅಗೇನ್ ಅದು ಈ ಲೆವೆಲ್ವರೆಗೆ ಹೋಗುತ್ತೆ, ಮತ್ತು ಫಾಲ್ ಆದರೂ ಮತ್ತು ಸಪೋರ್ಟ್ ಲೆವೆಲ್ವರೆಗೆ ಬರೋದು. ಇದ್ರ ಒಳಗಡೆ ಪ್ರೈಸ್ ಅನ್ನೋದು ಮೂವ್ಮೆಂಟ್ ಆಗ್ತಾ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಟ್ರೆಂಡ್ ಲೈನ್ಸ್ ಡ್ರಾ ಮಾಡ್ಕೋದ್ರಿಂದ ನಮಗೆ ಒಂದು ಬೈಯಿಂಗ್ ಅಪೋಸಿಟ್ ಅನ್ನೋದು ಸಿಗುತ್ತೆ. ಸಪೋರ್ಟ್ ಲೆವೆಲಲ್ಲಿ ಬೈ ಮಾಡೋದು ಯಾವಾಗೂ, ರೆಸಿಸ್ಟೆನ್ಸ್ ಲೆವೆಲ್ಸಲ್ಲಿ ಸೇಲಿಂಗ್ ಆ್ಯಕ್ಷನ್ಸ್ಗಳನ್ನ ಪಡೆಯೋದು. ಆ್ಯಂಡ್ ಇದನ್ನು ಬ್ರೇಕೌಟ್ ಆಗಿದೆ, ಕೆಳಗಡೆ ಸಪೋರ್ಟ್ ಲೆವೆಲ್ ಒಂದು ಡೌನ್ ಟ್ರೆಂಡ್ ಲೈನ್ ಬ್ರೇಕೌಟ್ ಆಗಿದೆ ಅಂದರೆ ನಾವು ಅಲ್ಲಿಂದ ರಿವರ್ಸಲ್ ಆಗ್ತಾ ಇದೆ, ಒಂದು ಟ್ರೆಂಡಿಂದ ಡೌನ್ ಟ್ರೆಂಡಿಗೆ ರಿವರ್ಸಲ್ ಆಗ್ತಿದೆ ಅಂತ ನಾವು ಐಡೆಂಟಿಫಿಕೇಷನ್ ಮಾಡಬೇಕಾಗ್ತದೆ. ಓಕೆ, ಆ್ಯಂಡ್ ಇದೇ ಇಂಟ್ರಾಡೇ ಟ್ರೇಡಿಂಗ್ ನೋಡೋಣ. ಆ್ಯಂಡ್ ಇಂಟ್ರಾಡೇ ಟ್ರೇಡಿಂಗ್ ನೋಡಿದ್ರೆ ಪ್ರೆಸೆಂಟ್ ಒಂದು ಸೈಡ್ ವೇಸ್ ಮೂವ್ಮೆಂಟಲ್ಲಿ ಮೂವ್ಮೆಂಟ್ ಆಗ್ತಾ ಇದೆ. ಸೈಡ್ ವೇಸ್ ಮೂವ್ಮೆಂಟಲ್ಲಿ ನಾವು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಲೆವೆಲ್ಸ್ನ ಡ್ರಾ ಮಾಡ್ಕೋಬೋದು. ಸೊ ಟ್ರೆಂಡ್ ಲೈನ್ಸ್ನ ಫಾಲೋ ಮಾಡೋದ್ರಿಂದ ಟ್ರೆಂಡ್ ಐಡೆಂಟಿಫಿಕೇಷನು, ಎಂಟ್ರಿ ಆ್ಯಂಡ್ ಎಕ್ಸಿಟ್ಸ್ಗಳು ಆ್ಯಂಡ್ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಸಲುವಾಗಿ ಭಾಳಷ್ಟು ಯೂಸ್ಫುಲ್ ಆಗುತ್ತೆ. ಓಕೆ, ಭಾಳಷ್ಟು ಎಫೆಕ್ಟಿವ್ ಆಗಿರುತ್ತೆ. ಸೊ ನೀವು ಒಂದು ಸಾರಿ ಡ್ರಾ ಮಾಡಿ, ಇನ್ನೂ ನಾವು ಪ್ರೈಸ್ ಆ್ಯಕ್ಷನ್ಸ್ಗಳಲ್ಲಿ ಈ ಟ್ರೆಂಡ್ ಲೈನ್ಸ್ಗಳ ಬಗ್ಗೆ ಇನ್ನೂ ಹೆಚ್ಚಾಗಿ ತಿಳ್ಕೊತೇವೆ. ಓಕೆ, ಆ್ಯಂಡ್ ನೀವು ಒಂದು ಸಾರಿ ಡ್ರಾ ಮಾಡೋಕ್ಕೆ ಪ್ರಯತ್ನಿಸಿ. ಓಕೆ, ಆ್ಯಂಡ್ ಇಲ್ಲಿ ಡ್ರಾ ಟೂಲ್ ಇರುತ್ತೆ, ಡ್ರಾ ಟೂಲಲ್ಲಿ ನೀವು ಲೈನ್ ಆಪ್ಷನ್ ಅನ್ನೋದು ತೊಗೋಬೋದು ಅಥವಾ ಈ ಕಂಟಿನ್ಯೂಯಸ್ ಲೈನ್ ಅನ್ನೋದು ತೊಗೋಬೋದು. ಓಕೆ ಫ್ರೆಂಡ್ಸ್, ನಾವು ಈ ಕ್ಲಾಸಲ್ಲಿ ಟ್ರೆಂಡ್ ಲೈನ್ಸ್ನ ಯಾವ ಥರ ಡ್ರಾ ಮಾಡ್ತೇವೆ ಅಂತೇಳಿ ಒಂದು ಬ್ರೀಫಾಗಿ ತಿಳ್ಕೊಂಡಿದ್ದೇವೆ. ಆ್ಯಂಡ್ ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನೂ ಪ್ರೈಸ್ ಆ್ಯಕ್ಷನ್ಸ್ಗಳಲ್ಲಿ ಈ ಟ್ರೆಂಡ್ ಲೈನ್ಸ್ ಆಗಿರ್ಬೋದು, ಚಾನಲ್ಸ್ಗಳು ಡ್ರಾ ಮಾಡುವಾಗ, ಟ್ರಯಾಂಗಲ್ಸ್ ಡ್ರಾ ಮಾಡುವಾಗ ಇನ್ನೂ ಜಾಸ್ತಿ ತಿಳ್ಕೊತೇವೆ. ಬಿಫೋರ್ ನಾವು ಪ್ರೈಸ್ ಆ್ಯಕ್ಷನ್ಸ್ಗೆ ಹೋಗೋಣ ಮುಂಚೆ ಟ್ರೆಂಡ್ ಲೈನ್ಸ್ನ ಯಾವ ಥರ ಡ್ರಾ ಮಾಡುತ್ತೇವೆ ಅಂತೇಳಿ ಒಂದು ಬ್ರೀಫಾಗಿ ನಮಗೆ ತಿಳಿದಿರಬೇಕಾಗುತ್ತೆ ಅಂತೇಳಿ ನಾನು ಹೇಳ್ತಿದ್ದೇನೆ. ಓಕೆ, ನೀವು ಒಂದು ಸಾರಿ ಪ್ರಾಕ್ಟೀಸ್ ಮಾಡಿ. ಆ್ಯಂಡ್ ಪ್ರೈಸ್ ಆ್ಯಕ್ಷನ್ಸ್ಗಳಲ್ಲಿ ಟ್ರಯಾಂಗಲ್ಸ್ ಆಗಿರ್ಬೋದು ಆ್ಯಂಡ್ ಚಾನಲ್ಸ್ಗಳು ಡ್ರಾ ಮಾಡುವಾಗ ಕನ್ಫ್ಯೂಸ್ ಆಗಬಾರ್ದು. ಹಾಗಂತೇಳಿ ನಾನು ಇದರ ಇಂಟ್ರೊಡಕ್ಷನ್ ಬೇಸಲ್ಲಿ ಹೇಳ್ತಿದ್ದೇನೆ. ಆ್ಯಂಡ್ ನೆಕ್ಸ್ಟ್ ಕ್ಲಾಸಲ್ಲಿ ಸಿಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು.